ಅಭಿನಯ ಚತುರ ನೀನಾಸಂ ಸತೀಶ್ ಹಾಗೆ ಸಪ್ತಮಿ ಗೌಡ ಅವರು ಜೊತೆಗಿದ್ದಾರೆ. ರೈಸ್ ಆಫ್ ಅಶೋಕ ತುಂಬ ದೊಡ್ಡ ನಿರೀಕ್ಷೆ ಹುಟ್ಟಿಸಿರುವಂಥ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅಂದ್ರೆ ನಾವೇನು ಅನ್ಕೊಂಡಿದ್ವು, ಅಶೋಕ ಫ್ರೇಮ್ ಇಟ್ಟಾಗ ಬೇರೆ ಲೆವೆಲ್ಗೆ ಕಾಣಿಸಕ್ಕೆ ಶುರು ಆಯಿತು. ಸುಳ್ಳೆಲ್ಲ ನಾನು ಹೇಳ್ತಾ ಇದ್ದು ಕಾನ್ಫಿಡೆನ್ಸು, ಬಿಕಾಸ್ ಆ ಕಂಟೆಂಟ್ ಮತ್ತೆ ನಾವು ನೋಡಿದ್ವಲ್ಲ ಸಿನಿಮಾನ, ಇದು ಪಕ್ಕ ಸೂಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ. ಜಲಗಾರನು ನೀನೆ ಅಂತ ಅಂದ್ರು, ಅದು ಜಗದ ಜಲಗಾರ ನೀನು ಒಂದು ತುಂಬ ದೊಡ್ಡ ಪದ. ಅಂದರೆ ಜಗದ ಜಲಗಾರನು ನೀನೆ ಅಂತಂದ್ರೆ ನಿಮ್ಗೆ ಅರ್ಥನೇ ಆಗಿಲ್ಲ ಅಂತಂದ್ರೆ ಏನ್ ಬರ್ದಿದೆ ಗುರು? ಜಗದ ಜಲಗಾರ ಅಂತಂದ್ರೆ ಅರ್ಥನೇ ಗೊತ್ತಿಲ್ಲ ನಿಮ್ಗೆ. ಕುವೆಂಪು ಲೈನ್ ಅಂದ್ರೆ ಜಗದ ಜಲಗಾರ. ನಾವು ಎಲ್ಲ ಪದಗಳನ್ನ ಹೇಳಕ್ಕೂ ಎದುರ್ಕೊಳ್ಳೋಂಥ ಪರಿಸ್ಥಿತಿನಲ್ಲಿ ಬದುಕ್ತಾ ಇದೀವಿ ಇವತ್ತು. ನಾನೇನು ಒಂಥರ 100 ಕೋಟಿ ಇರೋ ಫ್ಯಾಮಿಲಿ ಅಲ್ಲ. ಬೆಳಗ್ಗೆ ಎದ್ರೆ ನನ್ನ ಲೈಫ್ ಚೆನ್ನಾಗಿದೆ ಬಿಡು, ಈ ಪಿಕ್ಚರ್ ಹೋದ್ರೆ ಪರವಾಗಿಲ್ಲ ಅನ್ನೋ ಥರ ಕ್ಯಾರೆಕ್ಟರ್ ಅಲ್ಲ. ಅಸ್ಥಿ ಬಿಡೋದಕ್ಕಿಂತ ಜಾಸ್ತಿ ರಕ್ತನೇ ಬಿಟ್ಟವನೇ ಅಂತ. ಸಿನಿಮಾ ರಿಲೀಸ್ ಬಿಫೋರು ಮೇ ಬಿ ನಾವು ಮಾತಾಡಿದೆಲ್ಲವೂ ಒಂದು ರೀತಿ ಪ್ರಿಪೇರ್ ಮಾಡೋಂಥನೇ ವಿಷಯನೇ ಇದು. ಏನು ಇನ್ನೂ ಗುಟ್ಟುಗಳೇನು ಬಿಟ್ಕೊಟ್ಟಿಲ್ಲ ಹಂಗೆ ಹೇಳೋಕ್ಕೋದ್ರೆ. ಮೇ ಬಿ ನನಗೆ ಅಂದರೆ ವೈಯಕ್ತಿಕವಾಗಿ ನಾನು ಕಂಡಂತಹ ಒಂದಷ್ಟು ವಿಷಯಗಳಿಗೆ ನನಗೇನೆ ಹಿಂಗೆಲ್ಲ ಅನ್ನಿಸ್ತಾ ಇದೆ ಅಂದರೆ ಮೇ ಬಿ ಟ್ರೈಲರ್ ಬಂದಮೇಲೆ ಇನ್ನೂ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ಬೋದು ಅನ್ನೋದು ಉದ್ದೇಶ. ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡೋಕ್ಕೆ ತುಂಬ ವಿಷಯಗಳು ಇರುತ್ತೆ ಅಂತ ಅನ್ಕೋತೀನಿ. ಅಂದರೆ ಸಿನಿಮಾನ ನಾವು ಸಿನಿಮಾವಾಗಿ ಅಷ್ಟೇ ನೋಡಬೇಕು. ಈಗ ಅಣ್ಣವ್ರ ಕಾಲದಿಂದ ನಾವು ಸಿನಿಮಾ ನೋಡ್ಕೊಂಬಂದಿರೋದು ಹೆಂಗೆ ಅಂದರೆ, ಏನು ಸಿನಿಮಾ ಮಾಡ್ತಾ ಇದ್ದಾರೆ ಅಥವಾ ಈಗ ಏನು ವಿಷಯ ಇರುತ್ತೆ ಅಂತ ಯಾರು ನೋಡೋಕೆ ಹೋಗ್ತಾ ಇರಲ್ಲ. ಫಸ್ಟ್ ಸಿನಿಮಾಗೆ ಹೋಗ್ಬೇಕು ಅಷ್ಟೇ ಇರೋದು ನಮ್ಮ ಉದ್ದೇಶ. ಸಿನಿಮಾಗೆ ಜಾತಿ ಇಲ್ಲ, ಭೇದ ಇಲ್ಲ. ಸಿನಿಮಾ ಒಂದು ಮಾಧ್ಯಮ ಏನಂದರೆ ಅದು ನಮ್ಮನ್ನು ಎಂಟರ್ಟೈನ್ ಮಾಡುವ ಮಾಧ್ಯಮ. ಅಲ್ಲಿ ಸಾಕಷ್ಟು ವಿಚಾರಗಳನ್ನ ತುಂಬ ಮುಗ್ಧವಾಗಿ, ತುಂಬ ಓಪನ್ ಆಗಿ, ತುಂಬ ಬೋಲ್ಡಾಗಿ ಹೇಳ್ತಾರೆ. ಅದೊಂದೇ ಮಾಧ್ಯಮದಲ್ಲಿ ಮಾತ್ರ ಆ ಕೆಲಸ ಆಗೋದು, ಇನ್ನೆಲ್ಲೂ ಆಗಲ್ಲ. ಅದು ರಾಜಕಾರಣದಲ್ಲೂ ಆಗಲ್ಲ, ಬೇರೆ ಯಾವುದೇ ವಿಭಾಗದಲ್ಲೂ ಬೋಲ್ಡಾಗಿ ಯಾವುದನ್ನು ಹೇಳಲ್ಲ. ಎಲ್ಲದರಲ್ಲೂ ಒಂದು ಪೊಲಿಟಿಕಲ್ ಗೇಮ್ ಇರುತ್ತೆ. ಆದರೆ ಸಿನಿಮಾದಲ್ಲಿ ಪಾಲಿಟಿಕ್ಸ್ ಇರಲ್ಲ. ಆದರೆ ಸಿನಿಮಾದ ಹೊರಗಡೆ ಪಾಲಿಟಿಕ್ಸ್ ತರೋದು ತುಂಬ ಡೇಂಜರಸ್ಸು ಮತ್ತು ಅದು ವಿಷಾದ. ಸಿನಿಮಾ ಎಲ್ರಿಗೂ ಸೇರಿದ್ದು, ಎಲ್ಲರೂ ನೋಡಬೇಕು, ಅದು ನನ್ನ ಆಶಯ. ಒಂದು ವರ್ಗಕ್ಕೆ ಮತ್ತು ಒಬ್ಬರಿಗೆ ಅಥವಾ ಒಂದು ಕತೆ ಅಂತಂದಾಗ, ಈಗ ನೀವು ಒಂದು ಸಿನಿಮಾ ಅಂತ ಮಾಡಿದಾಗ ಅದರಲ್ಲಿ ಒಂದು ಜಾತಿ, ಒಂದು ಇದು ಮತ್ತೊಂದು ಇದ್ದೇ ಇರುತ್ತಲ್ಲ. ಈಗ ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ ಅಂತಂದ್ರೆ ಯಾವ ಸಿನಿಮಾ ತೊಗೊಂಡ್ರು ನಿಮ್ಗೊಂದು ಜಾತಿ ಇದ್ದೇ ಇರುತ್ತಲ್ಲ. ಹೀರೋ ಯಾವುದೋ ಜಾತಿಯವನಾಗಿರ್ತಾನಲ್ಲ, ಅಥವಾ ಹೀರೋಯಿನ್ ಯಾವುದೋ ಜಾತಿಯವರಾಗಿರ್ತಾರಲ್ಲ ಸಿನಿಮಾದಲ್ಲಿ, ಅದು ಇದ್ದೇ ಇರುತ್ತೆ. ಎಲ್ಲ ಸಿನಿಮಾದಲ್ಲೂ ಇರುತ್ತೆ. ನೀವು ಹಂಗೆ ಸಿನಿಮಾ ನೋಡೋಕ್ಕಾಗಲ್ಲ. ಸಿನಿಮಾ ಯೂನಿವರ್ಸಲ್ಲ. ಎಲ್ಲರೂ ನೋಡಬೇಕಾದ್ದೇನೆಂದರೆ, ಇವತ್ತು ಹೋಗ್ತಾ ಇದ್ದೀವಪ್ಪ ಒಂದೊಳ್ಳೆ ಸಿನಿಮಾ ನೋಡ್ಕೊಂಬರೋಣ, ಒಂದೊಳ್ಳೆ ಮನಸ್ಥಿತಿಯಿಂದ ಏನನ್ನೂ ಇಟ್ಕೊಳ್ದೇನೆ, ನಿಮಗೆ ಯಾವುದು ನಿಮ್ಮ ಹಾರ್ಟಿಗೆ ಟಚ್ ಆಗಿದೆಯೋ, ಈ ಸಿನಿಮಾ ನೋಡಬೇಕು ಅಂತ ಅನಿಸಿದೆಯೋ ನಿಮಗೆ, ಆ ಸಿನಿಮಾಗೆ ಹೋಗ್ಬೇಕಾದ್ರೆ ನೀವು ಯಾವುದೇ ಅಂದರೆ ಪೂರ್ವ ಪ್ರೇರಿತವಾಗಿ ಅಥವಾ ಇನ್ನೊಬ್ಬರು ಮಾತನ್ನು ಕೇಳಿ ನೀವು ಸಿನಿಮಾ ನೋಡೋದು ತಪ್ಪು ಅಂತ ನನಗನ್ಸೋದು. ಅಂದರೆ ಇದುವರೆಗೂ ನಾವು ಹಂಗೆ ಸಿನಿಮಾ ನೋಡಿರೋದು, ಕಾರಣಕ್ಕೋಸ್ಕರ ಸಿನಿಮಾ ನೋಡಿಲ್ಲ. ನೋಡಿದ್ಮೇಲೆ ಕಾರಣಗಳು ಗೊತ್ತಾಗ್ತವೆ. ಹೌದಾ, ಓ ಹಿಂಗೆಲ್ಲ ಇದೆಯಾ, ಹಿಂಗೆಲ್ಲ ಇದೆಯಾ. ಅದೇ ಅಂದರೆ ನಾನು ಹೇಳಕ್ ಬಂದ ಅಂದರೆ ನೋಡೋವರೆಗೂ ಗೊತ್ತಾಗಲ್ಲ, ನೋಡಿದ್ಮೇಲೆ ಇವೆಲ್ಲ ಚರ್ಚೆಗಳು ಶುರು. ಹೌದು. ಇವಾಗ ಹೆಂಗೆ ಅಂದರೆ, ನೀವು ಹೋಟೆಲ್ಗೆ ಹೋಗ್ತೀರಾ, ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ತೀರಾ, ಅಕ್ಕಿ ಯಾವ ವರ್ಗದವ್ರು ಬೆಳೆದ್ರು, ಅದನ್ನ ಯಾರು ಬೀಸಿದ್ರು, ಅದನ್ನ ಯಾರು ಕುಕ್ ಮಾಡಿದ್ರು ಅಂತ ನೋಡ್ತೀವ. ಇಲ್ಲ, ಕೊನೆಗೆ ನಿಮ್ಗೆ ಏನು ಬೇಕು, ಚಿತ್ರಾನ್ನ ಬೇಕಾ, ಮೊಸರನ್ನ ಬೇಕಾ, ತೊಗೋತೀರಾ, ತಿಂತೀರಾ, ಹೋಗ್ತೀರಾ, ಅಷ್ಟೇ. ನೀವು ಇವಾಗ ಹೊಟ್ಟೆಗೆ ಹಾಕೋ ಅನ್ನಕ್ಕೆ ನಾವು ಆ ಥರ ಮಾಡಲ್ಲ ಅಂದರೆ ಒಂದು ಆರ್ಟು, ಮಾಧ್ಯಮ, ಅದು ಇಟ್ಸ್ ಜಸ್ಟ್ ಅ ಫಾರ್ಮ್ ಆಫ್ ಆರ್ಟ್. ಅದಕ್ಕೆ ಯಾಕೆ ಆ ಥರ ಮಾಡಬೇಕು? ಇಟ್ಸ್ ನಾಟ್ ರೈಟ್ ಟು ಡೂ ದಟ್. ಯಾವುದೇ ಸಿನಿಮಾಗೂ ಮಾಡಬಾರ್ದು ಅದನ್ನು. ಇಟ್ಸ್ ಮೀಡಿಯಮ್ ಆಫ್ ಆರ್ಟ್. ಆರ್ಟನ್ನು ಆರ್ಟ್ ಥರನೇ ತೊಗೊಳ್ಬೇಕು. ಇವಾಗ ಎಷ್ಟು ಜನ ಇವಾಗ ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಷ್ಟು ಜನ ಡಾನ್ಸರ್ಸ್ ಇದ್ದಾರೆ. ಭರತನಾಟ್ಯಂ ಇವಾಗ ಇಟ್ ಈಸ್ ಅನ್ ಆರ್ಟ್ ಫಾರ್ಮ್. ಹಂಗನ್ಬಿಟ್ಟು ಯಾವುದೋ ಬೇರೆ ವರ್ಗದವ್ರು ಭರತನಾಟ್ಯ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಮಾಡಲ್ಲ ಅಥವಾ ನಾವು ನೋಡಲ್ಲ, ಅದೆಲ್ಲ ತಪ್ಪು. ಎಷ್ಟು ಜನ ಕೊರಿಯೋಗ್ರಫರ್ಸ್ ಇವತ್ತು ಎಲ್ಲ ವರ್ಲ್ಡ್ ವೈಡಲ್ಲಿ ಎಷ್ಟು ಜನ ಕೊರಿಯೋಗ್ರಫರ್ಸ್ ಇವತ್ತು ಕಥಕ್ ಮಾಡ್ತಾರೆ, ಎಷ್ಟು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತಾರೆ. ಸೊ ಆ ಥರನ್ನೆಲ್ಲ ನೋಡಿದಾಗ ಆರ್ಟ್ ಇಸ್ ಜಸ್ಟ್ ಅ ಫಾರ್ಮ್. ಅದಕ್ಕೆ ಭೇದ ಭಾವ, ಪೊಲಿಟಿಕ್ಸ್, ರಿಲಿಜಿಯನ್, ಜೆಂಡರ್ ಆ ಥರ ಏನೂ ಇಲ್ಲ, ಏನೂ ಇಲ್ಲ. ಅದು ಇಟ್ ಇಸ್ ಪ್ಯೂರ್ ಅಷ್ಟೇ. ಅದು ಒಂಥರ ಅಂದ್ರೆ ನೀರು, ಗಾಳಿ ಆ ಥರ ಅಷ್ಟೇ. ಈಗ ಜಾತಿ ಯೋಚನೆ ಮಾಡ್ತಾ ಹೋದ್ರೆ ನೀವು, ಈಗ ಎಲ್ಲ ಬಂದಿರೋ ಜಾತಿ ಆ್ಯಕ್ಟರ್ಗಳನ್ನ ನೋಡಿದ್ರೆ ನೀವು ಜಾತಿನಲ್ಲಿ ನೋಡ್ಬಿಟ್ರೆ ಅವ್ರು ಯಾರು ಸಿನಿಮಾಗಳು ಹಿಟ್ಟಾಗಂಗೆ ಇಲ್ವಲ್ಲ, ಅವ್ರ ಸಿನಿಮಾಗಳು ಯಾರು ನೋಡಂಗೆ ಇಲ್ವಲ್ಲ. ಈಗ ಎಲ್ಲರೂ ಬೇರೆ ಬೇರೆ ಜಾತಿಯವರು, ಅಣ್ಣವ್ರು ಬೇರೆ ಜಾತಿ, ವಿಷ್ಣು ಸರ್ ಬೇರೆ ಜಾತಿ, ಅಥವಾ ಅಂಬರೀಷ್ ಅಣ್ಣವ್ರು ಬೇರೆ ಜಾತಿಯವರು. ಹಂಗಿದ್ರೆ ಆಯಾ ಜಾತಿಯವ್ರು ಮಾತ್ರ ಸಿನಿಮಾ ನೋಡ್ಬೇಕಲ್ಲ. ಯಾಕೆ ಸಿನಿಮಾ ನಂಗೆ ನೋಡಿದ್ರು? ಸಿನಿಮಾಗೆ ಜಾತಿ ಇಲ್ಲ. ನಾನು ಯಾವಾಗಲೂ ಒಂದು ಹೇಳ್ತೀನಿ, ಸಮುದಾಯ ಎಲ್ಲ ಸೇರೋದು ಒಂದೇ ಕಡೆ ಸಿನಿಮಾ ಥಿಯೇಟ್ರಲ್ಲಿ ಮಾತ್ರ, ಇನ್ನೆಲ್ಲೂ ಅಲ್ಲ. ಪಾಲಿಟಿಕ್ಸಲ್ಲೂ ಜಾತಿ ಬಂದ್ಬಿಟ್ಟಿದೆ, ಎಲ್ಲದರಲ್ಲೂ ಜಾತಿ ಬಂದ್ಬಿಟ್ಟಿದೆ. ಸಿನಿಮಾದಲ್ಲಿ ಅದು ಬರಬಾರ್ದು. ಸಿನಿಮಾ ಒಂದೇ ಶ್ರೇಷ್ಠವಾಗಿ ಉಳ್ಕೊಂಡಿರೋದು. ಸಿನಿಮಾದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಏನೋ ಕೊಡಬೇಕು, ಅದನ್ನು ಮಾತ್ರ ಕೊಡ್ಬೇಕು ನಾವು. ಅದನ್ನು ಆದಿ ತಪ್ಪಿಸ್ತಾ ಇದ್ದೀವಿ. ಅಲ್ಲೂ ಪಾಲಿಟಿಕ್ಸ್ ತರ್ತಾ ಇದ್ದೀವಿ, ಅಲ್ಲೂ ಸಿನಿಮಾದಲ್ಲೂ ಪಾಲಿಟಿಕ್ಸ್ ತಂದು ಅದನ್ನು ನಮ್ಮ ಮೆಂಟಾಲಿಟಿ ಏನಾಗಿದೆ ಗೊತ್ತಾ ಸಿನಿಮಾದಲ್ಲಿ ಡೇಂಜರಸ್ಸು. ನೀವು ಒಳ್ಳೆಯದನ್ನೂ ಒಳ್ಳೆ ರೀತಿನಲ್ಲೂ ಒಂದು ಸಿನಿಮಾ ಮಾಡಿ ಜನರ ಮನಮುಟ್ಟೋ ಥರ ಮಾಡ್ಬೋದು. ನಿಮ್ಮ ವಿಚಾರಗಳು ಈಗ ಯಾವುದೋ ತುಂಬ ನಿಮ್ಮ ಆಲೋಚನೆ ಡೇಂಜರಸ್ ಆಗಿರೋ ಆಲೋಚನೆಯೂ ಕೂಡ ನೀವು ಜನಕ್ಕೆ ಸಿನಿಮಾ ತೋರಿಸಿ ಇಂಜೆಕ್ಟ್ ಮಾಡ್ಬೋದು. ಡೇಂಜರಸ್ ಆಗಿರೋ ಆಲೋಚನೆ ತುಂಬ ಚೆನ್ನಾಗಿ ಸಿನಿಮಾ ಮಾಡ್ಬೋದು. ಎರಡು ಥರ ಇದೆ.
ಒಳ್ಳೆ ವಿಚಾರ ಇಟ್ಕೊಂಡು ಸಿನಿಮಾ ಮಾಡಿ ಅದನ್ನ ತುಂಬ ಅದ್ಭುತವಾಗಿ ಕಟ್ಕೊಡ್ಬೋದು, ಕೆಟ್ಟ ವಿಚಾರನೂ ಸಿನಿಮಾ ಮಾಡಿ ಅದನ್ನ ತುಂಬ ಅದ್ಭುತವಾಗಿ ಕಟ್ಕೊಡ್ಬೋದು. ಆ ಎರಡನ್ನೂ ಅಕ್ಸೆಪ್ಟ್ ಮಾಡ್ತಾರೆ ಜನ. ಆವಾಗ ನಮ್ಮ ಜವಾಬ್ದಾರಿ ಏನು ಅಂತ ನಮಗೆ ತುಂಬ ಕ್ಲಿಯರ್ ಆಗಿರಬೇಕು. 2 ದಾರಿ ಇರುತ್ತೆ ಒಬ್ಬ ಮನುಷ್ಯ ಬೆಳೆಯೋದಕ್ಕೆ. ಒಂದು 2 ದಾರಿನಲ್ಲಿ ಬೆಳಿಬೋದು. ಒಂದು ಸರಳವಾದ ಸಜ್ಜನವಾದ ದಾರಿ, ಇನ್ನೊಂದು ತುಂಬ ಅಗ್ರೆಸ್ ಆದ ಅಥವಾ ಕೆಟ್ಟ ದಾರಿ ಅಂತ ಹೇಳ್ಬೋದು. ಈ 2 ದಾರಿಗಳಲ್ಲಿ ಮನುಷ್ಯ ಬೆಳವಣಿಗೆ ಬರ್ಬೋದು. ಬಟ್ ಆದರೆ ಎಲ್ಲರೂ ಅದನ್ನೇ ಮಾಡ್ತಾ ಹೋದರೆ ಇಡೀ ಪ್ರಪಂಚ ಎಲ್ಲಿ ಉಳಿಯುತ್ತೆ? ಅಂದರೆ ಒಳ್ಳೇದಕ್ಕೆ ಅಂತ ಬೆಲೆನೇ ಇರಲ್ವಲ್ಲ ಆಗ. ಆ ಒಳ್ಳೇದು ಕೆಟ್ಟದ್ದು ಅನ್ನೋದು ಇರೋದೇ ಇಲ್ವಲ್ಲ ಆಗ. ಅಂದ್ರೆ ನಾವೊಂದು ರೂಲ್ಸ್ ಮಾಡ್ಕೊಂಡಿದ್ದೀವಲ್ವ, ಅಂದ್ರೆ ಒಂದು ಸಮಾಜ ಹಿಂಗಿರಬೇಕು, ಹಿಂಗೆ ಬದುಕಬೇಕು ಅಂತ. ಹಂಗಾದ್ರೆ ಎಲ್ಲರೂ ಮಾಡೋಕ್ಕಾಗಲ್ಲ. ಹಂಗಂತ ಓಪನ್ ಆಗಿ ನಾನು ಎಲ್ಲರೂ ಮಾಡ್ಬಿಡ್ತೀನಿ ಅಂತ ಅನ್ನೋಕ್ಕಾಗಲ್ವಲ್ಲ. ಹಾಗೆ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಅಂದರೆ ಪಾಲಿಟಿಕ್ಸ್ನ ಸಿನಿಮಾದೊಳಗೆ ತರಬಾರ್ದು. ವ್ಯಕ್ತಿಗಳ ಮಧ್ಯೆ ಈಗ ನಮ್ದು ಯಾವುದೋ ಫಾರ್ ಎಕ್ಸಾಂಪಲ್ ನೀವು ಕಾಂಪಿಟೇಷನ್ ಎಲ್ಲಿ ಮಾಡಬೇಕು, ಇಲ್ಲಿಲ್ಲೇ ಕಾಂಪಿಟೇಷನ್ ಅಂದರೆ ಅಪ್ಪು ಸರ್ ಅಭಿಮಾನಿಗಳು ಅಥವಾ ದರ್ಶನ್ ಸರ್ ಅಭಿಮಾನಿಗಳು ಅಥವಾ ಇನ್ನೊಬ್ಬರ ಅಭಿಮಾನಿಗಳು, ಸುದೀಪ್ ಸರ್ ಅಭಿಮಾನಿಗಳು ಅಥವಾ ನನಗಿರೋ ಅಭಿಮಾನಿಗಳು, ಇನ್ನೊಬ್ಬರು ಮತ್ತೊಬ್ಬರು ಯಾರಾದರೂ ಆಗಿರಲಿ, ನಾನು ಹೇಳೋದು ಎಲ್ಲ ಯಾಕೆ ಫೈಟ್ ಮಾಡ್ತಿದ್ದೀರಿ? ಯಾಕೆ ಫೈಟ್ ಮಾಡ್ತಿದ್ದೀರಿ ನೀವು? ಕೆಲವರು ನಿಮ್ಮಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಗುದ್ದಾಡ್ತಿರಲ್ಲ, ಯಾಕೆ? ಯಾರು ಅವರೆಲ್ಲ ಅಂತ ಕೇಳ್ತಾರೆ. ಯಾರವರೆಲ್ಲ ನೀವು ಗುದ್ದಾಡ್ತಾ ಇದ್ದೀರಲ್ಲ, ಸರಿ, ಯಾರಿಗೋಸ್ಕರ ಗುದ್ದಾಡ್ತಾ ಇದ್ದೀರಾ? ಅವರು ಕನ್ನಡದ ನಟರೆ, ಎಲ್ಲರೂ ಕನ್ನಡದ ನಟರೆ, ಎಲ್ಲರೂ ಭಾರತೀಯರೇ, ಅವರೆಲ್ಲರೂ ನಮ್ಮವರೇ. ನೀವು ಯಾಕೆ ನಿಮ್ಮಲ್ಲೇ ಗುದ್ದಾಡ್ಕೋತಾ ಇದ್ದೀರಾ? ಯಾಕೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೀರಾ? ಒಳ್ಳೇದಕ್ಕೆ ನಿಮ್ಮ ಟೈಮನ್ನು ಕೊಡಿ, ಸಿನಿಮಾ ನೋಡಿ, ಆರಾಧಿಸಿ, ಇಷ್ಟಪಡಿ. ಪ್ರತಿಯೊಬ್ಬರೂ ನಮ್ಮವರೇ. ನೋಡಿ ಎಷ್ಟು ನಮ್ಮಲ್ಲಿ ದ್ವೇಷ, ಅಸೂಯೆ, ನಮ್ಮಲ್ಲೇ ಈರ್ಷೆ ಎಷ್ಟೊಂದು ತುಂಬಿಕೊಂಡಿದ್ದೀವಿ ನಾವು ಅಂತ. ಊರು ಅಂದರೆ ಊರಲ್ಲಿರೋರಿಗೆ, ಊರವ್ರಿಗೆ ಆಗಲ್ಲ, ಮನೆವಾಡೋರಿಗೆ, ಅಣ್ಣ ತಮ್ಮದಿರಿಗೆ ಆಗಲ್ಲ, ಊರಿಗಾಗಲ್ಲ, ತಾಲೂಕಾಗಲ್ಲ, ಜಿಲ್ಲೆಗಾಗಲ್ಲ, ಡಿಸ್ಟ್ರಿಕ್ಟ್ ರಾಜ್ಯಕ್ಕಾಗಲ್ಲ, ದೇಶಕ್ಕಾಗಲ್ಲ. ಆದರೂ ನಾವೆಲ್ಲ ಭಾರತೀಯರು ಅಂತ ಅಂದ್ಬಿಡ್ತೀವಿ ಒಂದೇ ಸಲ. ನಾವೆಲ್ಲ ಭಾರತೀಯರು. ಆಗಸ್ಟ್ 15 ಮಾತ್ರ ನಾವೆಲ್ಲ ಭಾರತೀಯರು. ಅದು ಬಿಟ್ಟರೆ ಇನ್ಯಾರು ಭಾರತೀಯರಲ್ಲ. ಕನ್ನಡ ನವೆಂಬರ್ಗೆ ಮಾತ್ರ ನಾವೆಲ್ಲ ಕನ್ನಡಿಗರು, ಆಮೇಲೆ ಕನ್ನಡಿಗರಲ್ಲ. ವೈ? ಈ ಪ್ರಶ್ನೆಗಳು ಯಾವಾಗ ನನಗೆ ಹುಡ್ತಾ ಇರುತ್ತೆ. ಅಲ್ಲಪ್ಪ, ಮನೆಯಲ್ಲೇ ಕಚಾಡ್ಕತ್ತೀರ, ನಾವೆಲ್ಲ ಒಂದು ಅಂತೀರ, ಮತ್ತೆ ಏನು ಬೀದಿ ಕಚಾಡ್ತೀರಾ, ಈ ಬೀದಿ ದೊಡ್ಡದು, ಈ ಬೀದಿ ದೊಡ್ಡದಲ್ಲ ಅಂತ. ಅಲ್ಲ, ಅಂದರೆ ಒಂದು ಟೈಮ್ ಇತ್ತು, ಏನೇ ಆ ಥರದ್ದು ಅಸೂಯೆಗಳಿರಲಿ ಅಥವಾ ಅಸಮಾಧಾನ ಇರಲಿ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಎಲ್ಲೋ ಸಿಕ್ಕಿದಾಗ ಅಯ್ಯೋ ಹಂಗಂತೆ ಗುರು ಈ ಥರ ಏನೋ ಮಾತಾಡ್ತಾರೆ. ಇವಾಗ ಹಂಗಲ್ಲ, ಬಹಿರಂಗವಾಗಿ ಅವ್ರ ಅಸೂಯೆನ, ಅವರ ಫ್ರಸ್ಟ್ರೇಷನ್ನ ಅಂದ್ ಓಪನ್ ಆಗಿ ಹಾಕ್ತಾರೆ. ಈಗ ಮುಂಚೆ ಯಾರಿಗೆ ಬೈತಾ ಇರಲಿಲ್ಲ? ಮಹಾತ್ಮ ಗಾಂಧಿಗೆ ಬೈತಾ ಇರಲಿಲ್ಲ ಅಂತ ಅನ್ಕೋಬೋದು, ಅಥವಾ ಯಾರೋ ನೇತಾಜಿಗೆ ಬೈತಾ ಇರಲ್ಲ ಅನ್ಕೋಬೋದು, ಅಥವಾ ಯಾರೋ ಅವ್ರಿಗೂ ಬೈತಾರಲ್ಲ, ಅವ್ರಿಗೂ ಬೈತಾ ಇದಾರಲ್ಲ. ಎಲ್ರಿಗೂ ಬೈತಾವ್ರಲ್ಲ, ಒಬ್ಬರನ್ನು ಬಿಡ್ತಾ ಇಲ್ಲ, ಎಲ್ರಿಗೂ ಬೈತಾ ಇದ್ದಾರೆ. ಅಂದ್ರೆ ಏನಾಗೋಗಿದೆ ಅಂತಂದ್ರೆ, ಇದು ಇದೇನೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಸ್ ಅಲ್ಲ ಇದು. ಕರೆಕ್ಟ್ ನನ್ನ ವರ್ಡು ಅಂದ್ರೆ ಅದಲ್ಲ ಇದು ಒಂಥರ ಫ್ರಸ್ಟ್ರೇಷನ್. ಇದು ಎಲ್ಲ ಬಾಯಿಗೆ ಬಂದ ಮಾತಾಡೋದು, ಅಮ್ಮ ಅಕ್ಕ ಅದು ಇದು, ಬಾಯಿಗೊಂದು ಹೊಲ್ಸ್ ಪದಗಳನ್ನೆಲ್ಲ ಹಾಕೋದು, ಹೆರಾಸ್ಮೆಂಟ್ ಮಾಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ. ಅಂದರೆ ಇದರಿಂದನೇ ಒಂಥರ ನಾನು ಸೋಷಿಯಲ್ ಮೀಡಿಯಾ ನೋಡೋದೇ ಬಿಟ್ಬಿಟ್ಟೆ. ಈಗ ನಾನು ದಿನ ನೋಡೋದೇನೆಂದರೆ ಪೋಸ್ಟ್ ಮಾಡ್ಬೇಕಾದ್ರೆ ಏನೋ ಒಂದು ಸಲ ಅಷ್ಟೇ, ಬಿಟ್ಟರೆ ಸೋಷಿಯಲ್ ಮೀಡಿಯಾ ನೋಡೋದಿಲ್ಲ. ನಾನು ತುಂಬ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಕಾಮೆಂಟ್ಸ್ಗಳು ಓದಲ್ಲ, ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆ ಸ್ಥಿತಿನಲ್ಲಿ ನಾವಿದ್ದೀವಿ ಈಗ. ಇದು ತುಂಬ ಡೇಂಜರಸ್ಸು ನೆಕ್ಸ್ಟ್ ಜನ್ರೇಷನ್ಗೆ. ಏನು ಕಲಿಸ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಾಯಿಲ್ಲ ನಮಗೆ. ಏನಾಗ್ತಾಯಿದೆ, ನಾವು ಎಂಥ ಟೈಮು ರೀಲಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಸಿನಿಮಾನ. ಯಾವ ಮೊಬೈಲ್ಗಳು ಅಷ್ಟಕ್ಕಷ್ಟೇ, ಆವಾಗ ತುಂಬ ಕಡಿಮೆ. ಆವಾಗ ಇನ್ನೂ ಟಿ ವಿನಲ್ಲೇ ಸಿನಿಮಾ ನೋಡ್ತಾಯಿದ್ರು ಎಲ್ಲ. ಥಿಯೇಟ್ರಿಗೆ ಬರಬೇಕು ಸಿನಿಮಾ ಅಂತಂದರೆ, ಆಗ ಥಿಯೇಟ್ರಿಗೆ ಬರೋ ಸಿನಿಮಾ ಹೆಂಗೆ ಅಂದರೆ, ನಿಮಗೆ ಸುಮ್ಮನೆ ಒಂದು ಅನೌನ್ಸ್ಮೆಂಟ್ ಕೊಟ್ಟರೆ ಸಾಕು, ಸಿನಿಮಾಗಳು ಫುಲ್ ಆಗ್ಬಿಡುವ. ಇಷ್ಟು ಪ್ರಮೋಷನ್ನು, ಇಷ್ಟು ಡಿಜಿಟಲ್ ಮಾಡೋದು, ಬಾಯ್ ಬಡ್ಕೊಳ್ಳೋದು, ಅದು ಯಾವುದೂ ಇರಲಿಲ್ಲ ನಿಮಗೆ. ನಿಮಗೂ ಅನಿಸುತ್ತಲ್ವ ಅದು? ಅಂದರೆ ಒಂದು ಪೇಪರಲ್ಲಿ ನೋಡ್ಬಿಟ್ಟು ಸುಮ್ಮನೆ ಸಿನಿಮಾಗೆ ಹೋಗೋರು ಎಲ್ಲರೂ. ಎಷ್ಟು ಚೆನ್ನಾಗಿತ್ತಲ್ವ ಅದು, ಎಷ್ಟು ಬ್ಯೂಟಿಫುಲ್ ಆಗಿತ್ತಲ್ವ. ಆಮೇಲೆ ಎಲ್ಲರೂ ರೆಸ್ಪೆಕ್ಟ್ ಮಾಡೋರು ಎಲ್ಲರೂ. ಆ ರೆಸ್ಪೆಕ್ಟೇ ಹೊರಟೋಗಿದೆ ಈಗ. ಹೀರೋ ಆದ್ರೆ ನನಗೇನು ಗುರು, ಯಾವ ಹೀರೋಯಿನ್ ಆದ್ರೆ ನನಗೇನು ಗುರು, ಯಾವ ಪ್ರೊಡ್ಯೂಸರ್ ಆದ್ರೆ ನನಗೇನು ಗುರು, ನನಗೇನಾದ್ರು ಕೊಡ್ತಾರೆ? ಯಾರಿಗೂ ಕೊಡಲ್ಲ. ಅದರ ಒಂದು ವ್ಯಕ್ತಿತ್ವ ಒಂದು ಬಿಲ್ಡ್ ಆಗಿರ್ತವೆ. ಈ ಉನ್ಮಾದ ಅಂತಾರಲ್ಲ, ಎಕ್ಸೈಟ್ಮೆಂಟ್ನಾಗ ಕಳ್ಕೊಂಡಿದ್ದಾರೆ ಜನ. ಅಂದರೆ ಮುಗ್ಧತೆ ಕಳೆದೋಗಿದೆ. ಮುಗ್ಧತೆ ಯಾಕೆ ಕಳೆದೋಗಿದೆ ಅಂದರೆ ಎಲ್ಲವೂ ಈಸಿಯಾಗಿ ಸಿಗ್ತಾ ಇದೆ. ಹೌದು, ಅದು ಯಥೇಚ್ಛವಾಗಿ ಸಿಗ್ತಾ ಇದೆ, ಈಸಿ ಆಕ್ಸಿಸ್. ಸೊ ಆ ಮುಗ್ಧತೆ ಸತ್ತೋಗಿದೆ, ಕುತೂಹಲ ಸತ್ತೋಗಿದೆ. ಕಾಯ್ಕಿನ ಒಂದು ಮಾತಿರ್ತದೆ, ಸಕ್ಸಸ್ ಯಾವುದು ಅಂತಂದ್ರೆ ಖುಷಿಯಾಗಿರೋದು, ನೆಮ್ಮದಿ ಸಿಗೋದು ಅಂತ. ಅದನ್ನೆಲ್ಲ ಬಿಡ್ತಾ ಇದ್ದೀವಿ, ಲಕ್ಸುರಿ ಕಡೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲರೂ ಇಷ್ಟು ಒದ್ದಾಡ್ತಾ ಇರೋದು ನನಗನ್ಸೋದು. ಅಂದರೆ ಆ ಒಂದು ಪೀರಿಯಡ್ ಕರ್ಕೊಂಡೋಗುತ್ತೆ ಅಶೋಕ. ಅಂದ್ರೆ ಎಲ್ಲನೂ ಬಿಡ್ಬಿಟ್ಟು ಅಲ್ಲಿ ಯಾವುದು ಕಾಣಿಸಲ್ಲ ನಿಮಗೆ. ಆ ಲಕ್ಸುರಿ ಅಥವಾ ಈ ಡಿಜಿಟಲ್ ಮಾಧ್ಯಮ ಅಥವಾ ಇನ್ನೊಂದು ಮತ್ತೊಂದು ಯಾವುದು ಕಾಣಿಸಲ್ಲ. ಅಲ್ಲೊಂದು
ತುಂಬ ಪ್ಯೂರ್ ಆದ ಒಂದು ಸೇಕ್ರೆಡ್ ಆದ ಒಂದು ಸ್ಟೋರಿ ಇದೆ, ಅದು ಮಾತ್ರ ಕಾಣುತ್ತಲ್ಲಿ. ಅದಕ್ಕೆ ಬಹುಶಃ ಅಶೋಕ ನಮಗೂ ಅಷ್ಟು ಕಾಡ್ತಾ ಇದೆ, ಬಹುಶಃ ಜನಕ್ಕೂ ಅಷ್ಟೇ ಕಾಡುತ್ತೆ ಅಂತ ಅನ್ಸುತ್ತೆ. ಏನು ಉದ್ದೇಶ ಅಂದರೆ ಅಶೋಕದ ಮುಂದುವರೆದ ಭಾಗನೂ ಬರುತ್ತಾ ಅಥವಾ ಇದೊಂದು ಸಿನಿಮಾ ಅಷ್ಟೇನಾ? ಅಲ್ಲ, ಈ ಸಿನಿಮಾ ಪಾರ್ಟ್ ಎಂಡ್ ಮಾಡಿದ್ದೀವಿ, ಅಶೋಕ ಕತೆ ಪಾರ್ಟ್ ಬಗ್ಗೆ ಯೋಚನೆ ಮಾಡಿಲ್ಲ ನಾವು. ಆದರೆ ತಲೆವಾಡೆ ಇದೆ ನಮಗೆ ಪಾರ್ಟ್ 2 ಮಾಡಬೇಕು ಅಂತ. ಬಟ್ ಅದಕ್ಕೆ ಸರಿಯಾಗಿ ಕತೆ ಸಿಕ್ಕಿ ಅದು ನಿಜವಾಗ್ಲೂ ಟ್ರಿಗರ್ ಮಾಡಿದ್ರೆ ಮಾತ್ರ ಪಾರ್ಟ್ 2 ಮಾಡ್ತೀವಿ, ಇಲ್ಲಾಂದರೆ ಗೊತ್ತಿಲ್ಲ ಇನ್ನು. ಒಂದು ನಿಮ್ಮ ಮಾತುಗಳನ್ನ ಕೇಳಿದಾಗ ಅಥವಾ ವಿಚಾರಗಳನ್ನ ನೀವು ಒಂದಷ್ಟು ಬಿಟ್ಟು ಕೊಡ್ತಾ ಇದ್ದೀರಿ ಅಂತ ಅಂದ್ಕೊಂಡೆ. ಬಟ್ ನೀವೇನು ಹೇಳಿದ್ರು ಅದರಲ್ಲಿ ತುಂಬ ವಿಷಯ ಇದೆ. ಈಗ ಆಲ್ರೆಡಿ ಏನು ಗೊತ್ತಾ ಪ್ರವೀಣ್, ನಾನು ಹೇಳೋದು ನಿಮ್ಗೆ ಗೊತ್ತಿರುವಂಗೆ ಈಗ ಸಾಂಗಲ್ಲಿ ಹೇಳಿದ್ದೀವಿ, ಮಾದೇವ ಸಾಂಗ್. ನಾನು ಅದನ್ನೇ ಹೇಳಿದ್ದು. ಈಗ ನಾನು ಒಂದಷ್ಟು ಪದ ತೆಗೆದ ನೀವೇನಂದರೆ ನಿಮ್ಗೆ ಗೊತ್ತು, ಅದಕ್ಕೆ ಅದು ಸಾಮಾನ್ಯರವರೆಗೂ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಇವಾಗ ಮಾತುಕತೆ ನಿಮ್ಮನ್ನು ಮಾಡ್ತಿರೋದು ಅದಕ್ಕೇ. ಇದು ಬೇರೆ ಇದೆ ವಿಷಯ, ಈ ವಿಷಯ ಇದನ್ನು ಹಿಂಗಿದೆ ಏನಂದರೆ ಆಡಿಯನ್ಸ್ ಥಿಯೇಟ್ರಿಗೆ ಬರ್ಬೇಕಾದ್ರೆ ಅವ್ನಿಗೆ ಒಂದು ಸಣ್ಣ ಮೈಂಡ್ ಸೆಟ್ ಇದ್ದಾಗ ಅವ್ನು ಕನೆಕ್ಟ್ ಆಗ್ತಾನೆ ಅನ್ನೋದು ನನ್ನ ಉದ್ದೇಶ ಯಾವಾಗಲೂ. ನಾವು ಇಂಟರ್ವ್ಯೂ ಮಾಡಿದ್ವಿ ಅಂದರೆ ಒಂದು ಸಿನಿಮಾ ಬಗ್ಗೆ ಹೇಳ್ತೀವಿ ಅಂದರೆ ಇದನ್ನೇನೋ ಇರೋ ವಿಷಯ ಎಲ್ಲ ಬಿಟ್ಕೊಡ್ಬೇಕು ಅಂತ ಅಲ್ಲ. ಈ ಸಿನಿಮಾ ಇರೋದು ಹಿಂಗೆ, ಈ ಪ್ಯಾಟ್ರನಲ್ಲಿ ನೀವು ಬಂದು ಪಿಕ್ಚರಲ್ಲಿ ಕೂತ್ಕೊಳ್ಳಿ, ನೀವು ಎಂಜಾಯ್ ಮಾಡ್ತೀರ. ನೀವು ತುಂಬ ಕರೆಕ್ಟಾಗಿ ಹೇಳಿದ್ರೆ ಅದನ್ನ, ಅಂದರೆ ಒಂದು ಹೊಸ ಪ್ರಪಂಚ, ಒಂದು ಕಾಲಘಟ್ಟ, ಅಲ್ಲೊಂದು ಬ್ಯೂಟಿಫುಲ್ ಸ್ಟೋರಿ, ಆ ಸ್ಟೋರಿಯಲ್ಲೂ ಒಂದಷ್ಟು ನೀವು ಆ ಕಥೆಯನ್ನಾಗಿ ನೋಡಿ ಆ ಪ್ರಪಂಚದೊಳಗೆ ನೀವು ಒಂದು 2 ಗಂಟೆ ಹೌದು ಜರ್ನಿ ಮಾಡಿ ಅನ್ನೋ ವಿಷಯ. ತೋಟ, ಮರ, ಅಂದ್ರೆ ಅದೊಂದು ಪಕ್ಷಿ, ಪ್ರಾಣಿ ಅದೆಲ್ಲ ಕಾಣಿಸುತ್ತಲ್ಲ. ಇವಾಗ ಎಲ್ಲಿ ಕಾಣಿಸುತ್ತಲ್ಲ? ನನಗೆ ಏನಿಲ್ಲ, ಮೊನ್ನೆ ಯಾವುದೋ ಒಂದು ಮೀಮ್ಸ್ ನೋಡ್ತಾ ಇದೆ, ಈ ಚಂದಮಾಮ ಪುಸ್ತಕದ್ದು ಹಳೆಯ. ಆಮೇಲೆ 3ನೇ ಕ್ಲಾಸಲ್ಲಿ ನಾವು ಓದಿರೋ ಪಾಠ 3 ಮೀನುಗಳು, ನಮ್ಮ ಹೂವನ್ನು ಮಾರುತ್ತಾ ಹೂವಾಡಗೈತಿ, ಇದೆಲ್ಲ ಪೇಪರ್ ಕಟ್ಟಿಂಗ್ಸ್ನೆಲ್ಲ ಹಾಕಿದ್ರು. ಅದು ನೋಡ್ಬೇಕಾದ್ರೆ ಒಂದು ಮೂಮೆಂಟು ಕಂಪ್ಲೀಟ್ಲಿ ಹೊಟ್ಟೋದಿ. ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಒಂಥರ ಕಣ್ಣು ತುಂಬ್ಕೊಂಡಂಗೆ ಆಗ್ಬಿಡ್ತಾವೆ. ಏನು ಖುಷಿ ಇತ್ತು, ಆ ಖುಷಿ ಮತ್ತೆ ನಮ್ಮೊಳಗೆ ಒದಗಲ್ವಾ ಬರಲ್ವಾ ಅನ್ನೋ ಥರದ್ದು ಒಂದು ಖುಷಿ ಜೊತೆ ಒಂದು ಸಂಕಟ ಆಗುತ್ತಲ್ಲ, ಆ ಫೀಲಿಂಗು. ಪೆಪ್ಪರ್ಮೆಂಟ್ ನೋಡಿದ್ರೆ ಪೆಪ್ಪರ್ಮೆಂಟ್ ಬೇಕು ಅಂತ ಅನ್ಸುತ್ತೆ, ಅವಾಗ ಎಕ್ಸೈಟ್ಮೆಂಟ್ ಕಾಣಿಸುತ್ತೆ. ಡೈರಿ ಮಿಲ್ಕ್ ನೋಡಿದ್ರೆ ಡೈರಿ ಮಿಲ್ಕ್ ಹೆಂಗಿದ್ರು ನೋಡ್ತೀವಿ ಅಷ್ಟೇ, ಅದೇನು ನಿಮ್ಗೇನು ಎಕ್ಸೈಟ್ಮೆಂಟ್ ತರಿಸಲ್ಲ ಪೆಪ್ಪರ್ಮೆಂಟ್ ನೋಡಿದಾಗ. ನನಗೆ ಎಲ್ಲೋ ಒಂದು ಕಡೆ ಅದೇ ಅನಿಸಿದ್ದು, ಈ ಗ್ಲಿಮ್ಸ್ನ ನೋಡ್ಬೇಕಾದ್ರೆ ಅದೇ ಫೀಲಿಂಗ್ ಬರ್ತಾ ಇದೆ. ಆ ಬಟ್ಟೆ ಆಗಲಿ ಅಥವಾ ನಿಮ್ಗೆ ಕಾಸ್ಟ್ಯೂಮ್ ಆಗಲಿ ಅಥವಾ ನಿಮ್ ಸೆಟ್ ಆಗಲಿ ಅಥವಾ ಮನೆಗಳು, ಕ್ಯಾರೆಕ್ಟರ್ಗಳು, ಮನೆ ಮುಂದೆ ರಂಗೋಲಿ ಹಾಕೋದಾಗಿರ್ಬೋದು, ಹಾಡುಗಳು ಆಡ್ತಾರಲ್ಲ, ಸುಮ್ನೆ ಎಲ್ಲೋ ಅಜ್ಜಿ ತಾತಂದಿರೆಲ್ಲ ಮಾತಾಡೋ ಹಾಡು ಹಾಡೋರು, ಆ ತರ ಹಾಡುಗಳು ಅದೆಲ್ಲ ಇಲ್ಲ. ಇನ್ನೊಂದು ನೀವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಅಂದ್ರೆ ಈಗ ನೀವು ಯಾವಾಗಲೂ ಆರ್ಗ್ಯಾನಿಕ್ ವಿಷಯ ಹೇಳ್ತಾ ಇದ್ರಿ, ನೀವು ಯಾರೋ ಟೀಚ್ ಮಾಡ್ತಾ, ಅಂದ್ರೆ ಬರೀ ಈ ಒಂದು ವಿಷಯಕ್ಕಲ್ಲ, ಸುಮಾರು ವಿಷಯಗಳಿಗೆ ನಾವು ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಕಾಲಚಕ್ರ ಅಂದರೆ ಈಗ ನನ್ನ ಸಪ್ತಮಿಗೆ ಅದೇ ಕೇಳಿದ್ದು. ನಮ್ಮ ಮನೇಲಿ ಮೊನ್ನೆ ಹಿಂಗೆ ಮಾತಾಡ್ಬೇಕಾರೆ ಎಲ್ಲರೂ 2 ಮೂಗುತ್ತಿದ್ದು ತಗೋತಾರೆ. ನಮ್ಮ ಅಜ್ಜಿ ಹತ್ರ ಇರ್ತದೆ, ನಮ್ಮ ಅಜ್ಜಿ ಅವತ್ತಿಂದ ಇಟ್ಕೊಂಡೆ ನೋಡಿ, ನೀವು ಇವಾಗ ಶುರು ಮಾಡಿದ್ರೆ ಅದೇ ನೆನಪಾಗ್ತಿತ್ತು ನನಗೆ. ಅಂದರೆ ಎಲ್ಲರೂ ವಾಪಸ್ ಹೋಗ್ತಿದ್ದಾರೆ. ಹೌದು, ಅಂದರೆ ಏನೋ ಒಂದು ಮಣಿ ತಗೊಳ್ಳೋದಾಗ ಮಿಸ್ ಆಗ್ತದೆ, ಲೈಫಲ್ಲಿ ಏನೋ ಮಿಸ್ಸಿಂಗ್ ಆಗ್ತಾ ಇದೆ, ಅದಕ್ಕೆ ಎಲ್ಲರೂ ವಾಪಸ್ ಹೋಗ್ತಾ ಇರೋದು. ಅಂದರೆ ಸಾಕಾಗಿದೆ ಈ ಟ್ರಾಫಿಕ್ಕು, ಈ ಸೋಷಿಯಲ್ ಮೀಡಿಯಾ, ಮತ್ತೊಂದು ಎಲ್ಲ ಸಾಕಾಗಿದೆ ಜನಕ್ಕೆ. ಊಟನೂ ಅಷ್ಟೇ, ಮತ್ತೆ ಆರ್ಗ್ಯಾನಿಕ್ ಊಟಕ್ಕೆ ಹೋಗ್ತಿದಾರಲ್ಲ ವಾಪಸ್ಸು, ಆರ್ಗ್ಯಾನಿಕ್ ಬರ್ತಾ ಇದೆ ವಾಪಸ್ ಆರ್ಗ್ಯಾನಿಕ್ ವಾಪಸ್ ಹೋಗ್ತಿದ್ದಾರೆ. ಹಂಗೆ ಅದ್ರ ಪ್ರೈಸ್ ರೇಸ್ ಮಾಡ್ಬಿಟ್ರು ಆರ್ಗ್ಯಾನಿಕ್ ಅಂತ ಬ್ರ್ಯಾಂಡ್ ಆಗಿ. ಇಷ್ಟು ಮುಂಚೆ ಒಂದಿತ್ತು ನೋಡಿ, ತಂಗ್ಳಾನ ತಿಂದ್ರೆ ತಂಗ್ಳಾನ ಒಳ್ಳೇದಲ್ಲ ಅಂತಿದ್ರು. ಇವಾಗ ಡಾಕ್ಟರ್ ಹೇಳ್ತಾರೆ ಏನ್ ಗೊತ್ತಾ, ಹಿಂದಿನ ದಿನದ ಊಟ ತಿನ್ನಿ ಅಂತ, ತಂಗ್ಳಾನ ಮಜ್ಜಿಗೆಯನ್ನ ತಿನ್ನಿ ಅಂತ, ಮೊಸರು ಹಾಕೊಂಡು ಹಿಂದಿನ ದಿವಸದ ಮುದ್ದೆ ತಿನ್ನಿ, ಅನ್ನ ತಿನ್ನಿ, ತಂಗ್ಳಾನ ಅಂತ ಹೇಳ್ತಾರೆ. ಸ್ಪೈಕ್ ಡ್ರಾಪ್ ಆಗುತ್ತೆ. ಅದೇ ಮಾಡ್ತಾ ಇದ್ ನಾವೆಲ್ಲ ಮುಂಚೆ ನಮ್ಮ ಊರಲ್ಲಿ ಹಂಗೆ ಅಲ್ವಾ, ಹಳ್ಳಿಗಳದೆಲ್ಲ ಊಟ ಮಾಡ್ತಾ ಇದ್ದು. ರಾತ್ರಿ ಮಾಡಿದ್ನೇ ಬೆಳಿಗ್ಗೆ ಕೊಡ್ತೀವಿ, ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ವಿ, ಅಷ್ಟೇ ಸಿಂಪಲ್. ಮನುಷ್ಯ ಆಲ್ರೆಡಿ ಏನಂದ್ರೆ 1000 ವರ್ಷಗಳಿಂದ ಏನ್ ಬೇಕು ಬಾಡಿಗೆ ಅಂತ ರಿಸರ್ಚ್ ಮಾಡಿ ಆಲ್ರೆಡಿ ಸ್ಟೋರೇಜ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಈಗ ಹೊಸದಾಗಿ ನಾವು ಸುಮ್ಮನೆ ಮಾರ್ಕೆಟಿಂಗ್ ದೃಷ್ಟಿಯಿಂದ ಇವೆಲ್ಲ ಆಗ್ತಿರೋದು. ಎಲ್ಲ ಒಂಥರ ಏನಂದ್ರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದು ಮಾರ್ಕೆಟ್ ಮಾಡಿ ಇದನ್ನ ತಗೊಳ್ಳಿ, ಇದನ್ನ ತಿನ್ನಿ ಅಂತ ಹೇಳಿ ಎಲ್ಲರನ್ನೂ ಹಾಳು ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ವಿಷಯಕ್ಕೂ ಅಷ್ಟೇ ನೋಡಿ, ಜನರ ಹತ್ರ ನಾವು ಕೆಲವೊಂದು ವಿಷಯಗಳಲ್ಲಿ ವಿಶ್ವಾಸ ಕಳ್ಕೊಂಡಿದ್ದೀವಿ. ಬಿಕಾಸ್ ನಾವೇ ಮಾಡ್ಕೊಂಡಿರೋ ತಪ್ಪುಗಳು. ಅದು ತುಂಬ ಓಪನ್ ಆಗಿ ಹೇಳಬೇಕು ಅಂತಂದರೆ, ಎಲ್ಲವೂ ಏನೇನಾಗಬೇಕು ಅದು ಹಂಗೆ ಆಗಬೇಕು. ನಾವು ಅದು ಕೃತಕವಾಗಿ ತುಂಬಿಸೋದಾಗ್ಲಿ ಅಥವಾ ಅರಸೋದಾಗ್ಲಿ ಅಥವಾ ಅಲ್ಲ. ಆಮೇಲೆ ನಾನಾಗ್ಲೇ ಹೇಳೋ ಇರೋ ವಿಷಯನ ಬಿಟ್ಟು ಬಾಕಿ ಎಲ್ಲ ಮಾತಾಡಿ ಬಿಲ್ಡಪ್ ಕೊಟ್ಟು ಅಲ್ಲಿ ಬಂದಾಗ ಅವನು ಭ್ರಮನಿರಸನಾಗಿ ಅದೇ ತಪ್ಪುಗಳು ಮಾಡ್ಕೊಂಡು. ಇವತ್ತು ಯಾವುದೋ ಒಂದು ಸೆಲೆಬ್ರಿಟಿ ಶೋ ಅಂದರೆ ಜನ ನಮ್ಮಲ್ಲೇ ಅವರೆಲ್ಲ ಬರೀ ಅದನ್ನ ಹೇಳ್ತಾರೆ, ಚೆನ್ನಾಗಿ ಮುಖಸ್ತುತಿಗೆ ಅವ್ರೇನು ಬೇಜಾರು ಮಾಡ್ಕೋತಾರೆ ಅಂತ ಇವ್ರು ಹೇಳೋಗಿರ್ತಾರೆ. ಇವ್ರು ನಂಬ್ಕೊಂಡು ನಾವು ಹೋಗ್ತೀವಿ, ಅಲ್ಲಿ ಹಿಂಗೆ ಮಾಡ್ತಾರೆ. ಅದು ಆಗೋಗಿದೆ. ಇಲ್ಲ ಈಗ ಮತ್ತೆ ವಾಪಸ್ಸು ಅದು ಕಡಿಮೆ ಆಗ್ತಿದೆ. ನಾ ಗಮನಿಸ್ದಂಗೆ ಕಡಿಮೆ ಆಗ್ತಿದೆ. ಈಗ ಹೋಗ್ತಾ ಇಲ್ವಲ್ಲ ಯಾರು, ಈಗ ನಾವು ಹೋಗ್ತಾ ಇಲ್ಲ. ಯು ಕಾಂಟ್ ಬಿಲೀವ್, ನಾನು 100 ಸಿನಿಮಾ ಕರೆದ್ರೆ ನಾವು ಒಂದೇ ಸಿನಿಮಾಗೆ ಹೋಗೋದು.
ತುಂಬ ಬೇಕಾಗಿರೋದು, ತುಂಬ ಏನಾದ್ರು ಹೋಪ್ ಇರೋದು, ಏನಾದ್ರು ಕಾಣಿಸಿದ್ರೆ ಮಾತ್ರ ನಾನು ಸೆಲೆಬ್ರಿಟಿ ನಾನು ಮೊನ್ನೆಯಿಂದ ನಮ್ಗೆ ಅನ್ಸುತ್ತಲ್ಲ ಸುಳ್ಳು ಹೇಳ್ಬಿಡ್ತೀವಲ್ಲ ಕ್ಯಾಮ್ರಾ ಮುಂದೆ ಒಂದಿಷ್ಟು ಜನ, ಅಂದ್ರೆ ನಮ್ಗೆ ಇವಾಗ ಸಿನಿಮಾ ಇಷ್ಟ ಆಮೇಲೆ ಆಗಿಲ್ಲ ಅಂದ್ರೆ ನಿಜವಾಗ್ಲೂ ಜಿನಿನಿಟಿ ಇದ್ದಾಗ ಸಿನಿಮಾ ಗಟ್ಟಿಯಾಗಿದ್ದಾಗ ಅದು ತಗೊಳುತ್ತೆ. ಆಗುತ್ತೆ, ಒಂದು ವಾರ ಅದಾಗುತ್ತೆ. ಆಗುತ್ತೆ ಅಷ್ಟೇ ತಗೊಳ್ಳೋದು. ನಾನು ಫಾರ್ ಎಕ್ಸಾಂಪಲ್ 2 ಸಿನಿಮಾ ನಾನು ರೀಸೆಂಟ್ಲಿ ರಕ್ಕಸಪುರದೊಳೊಂದು ಮತ್ತೆ ಬಲವಾರ ಅಂತ ಒಂದು ಪಿಕ್ಚರ್ ಮಕ್ಕಳದು, ಅದೇ ಇದು ಒಂದು ಹಸು ಮೇಲೆ ಕತೆ, ಅದು ಇದೇ ಥರದ್ದು ನಮ್ಮ ಒಂದು ಹಳ್ಳಿ ಸೊಗಡಿನ ಕತೆ. ಅಂದರೆ ಅವ್ರ ಸ್ಟ್ಯಾಂಡರ್ಡ್ಸ್, ಅವ್ರ ಕ್ವಾಲಿಟಿ ಮತ್ತು ಅವರು ಕತೆ ಹೇಳಿರೋ ರೀತಿ, ಅದು ನಾನು ಶುಕ್ರವಾರ ಥಿಯೇಟ್ರಲ್ಲಿ ಜನ ಇಲ್ಲ, ನಿಜವಾಗ್ಲೂ ನಾವೇ ವಿಟ್ನೆಸ್ ಮಾಡಿದ್ದೀನಿ. ಏನಯ್ಯ ಹಿಂಗಾಗೋಯ್ತಲ್ಲ ಈ ಪಿಕ್ಚರು, ಏನಾಗುತ್ತೆ ಅಂತ. ನೋಡಿದಷ್ಟು ಜನನು ಮಾತಾಡೋಕ್ಕೆ ಶುರು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ವೀರಕಪುತ್ರ ಶ್ರೀನಿವಾಸ್ ಅಂತ ಬರೆದ್ರು, ಅವ್ರದ್ದು ಸಿನಿಮಾ, ಇನ್ನೊಬ್ರು ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ರು. ಹಾಕ್ತಿದ್ದಂಗೆ ಒಂದು ಶೋ ಇರೋದು 2 ಶೋ ಹಿಂಗೆ ನಿಧಾನಕ್ಕೆ ನಿಂಟೇಕ. ಅಂದರೆ ಆರ್ಗ್ಯಾನಿಕ್ ಯಾವತ್ತೂ ನೀವು ಆರ್ಗ್ಯಾನಿಕ್ ಅನ್ನೋದಕ್ಕಿಂತ ಏನಂದ್ರೆ ಸತ್ವಯುತವಾಗಿರುವಂಥದ್ದು, ಗಟ್ಟಿಯಾಗಿರುವಂಥದ್ದು, ರುಚಿಸುವಂಥದ್ದು ಪಕ್ಕ ಯಾವತ್ತಿದ್ರೂ ತಗೊಳ್ತಾರೆ. ಅದ್ರ ಸ್ಮೆಲ್ ಎಲ್ಲೇ ಇದ್ರೂ, ಏನು ಹೇಳ್ತಾರಲ್ಲ ಶ್ರೀಗಂಧನೋ ಅಥವಾ ಎಲ್ಲೇ ಇದ್ರೂ ಅದ್ರ ಪರಿಮಳ ಬಂದೇ ಬರುತ್ತೆ ಅಂತ. ಆ ಥರ ನಾವೇನ್ ಮಾಡ್ಬೋದು ಗೊತ್ತಾ ಪ್ರವೀಣ್, ಈಗ ಒಂದು ನಿಮ್ಮೆಲ್ಲರ ಮುಖಾಂತರ ಕೂತ್ಕೊಂಡು ನಮ್ದೊಂದು ಸಿನಿಮಾ ಬರ್ತದೆ ನೋಡಿ ಅಂತ ಅಷ್ಟೇ ಹೇಳ್ಬೋದು ನಾವು. ಅಷ್ಟೇ ರೀಚ್ ಮಾಡಕ್ ಸಾಧ್ಯ. ಇದಾದ್ಮೇಲೆ ಇದೆ ಗೊತ್ತಾ ನೋಡಿ, ಫ್ರೈಡೆ ಆದ್ಮೇಲೆ ನಮ್ಮ ಕೈಲಿಲ್ಲ, ಜನ ಡಿಸೈಡ್ ಮಾಡ್ತಾರೆ ಅದು ಗೆಲ್ಸ್ಬೇಕಾ ಅಲ್ಲಿ ಸೋಲ್ಸ್ಬೇಕಾ ಅಂತ. ಅದು ಗೆಲ್ಲೇಬೇಕು ಅಂತಂದ್ರೆ ಅವರೇ ಮೀಡಿಯಾ ಆಗಬೇಕು ಬಿಟ್ರೆ, ಅವರೇ ಮೀಡಿಯಾ ಆಗಬೇಕು ಬಿಟ್ರೆ ನಾವ್ಯಾರು ಮೀಡಿಯಾ ಆಗಕ್ಕಾಗಲ್ಲ. ಆಗ ನಮ್ಗಿರೋ ಶಕ್ತಿ ಏನಂದ್ರೆ ಓಕೆ, ಎಲ್ಲ ಕಡೆ ಕೂತ್ಕೊಂಡು ನಾವು ಈ ಥರದೊಂದು ಸಿನಿಮಾ ಮಾಡಿದ್ದೀವಿ, ನಮ್ಮ ಟ್ರೈಲರ್ ಹಿಂಗಿದೆ, ನಮ್ಮ ಹಾಡು ಹಿಂಗಿದೆ ನೋಡಿ ಇಷ್ಟೇ ಹೇಳ್ಬೋದು ನಾವು. ನನಗಿರೋ ನಂಬಿಕೆ ಯಾಕಂದ್ರೆ ನಾನು ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಸಿನಿಮಾಗಳಿಗೂ ಪ್ರೀಮಿಯರ್ ಶೋ ಮಾಡಲ್ಲ. ಹಂಗಂತ ಮಾಡದಿರೋದೆಲ್ಲ ಹಂಗಾರೆ ಒಳ್ಳೆ ಸಿನಿಮಾ ಅಲ್ವಾ ಅಂತ ಕೇಳ್ಬಿಡಿ. ಇಲ್ಲ, ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದಾಗ, ಓವರ್ ಕಾನ್ಫಿಡೆನ್ಸ್ ಇದ್ದಾಗ ನಾನು ಪ್ರೀಮಿಯರ್ ಮಾಡ್ತೀನಿ ನನ್ನ ಸಿನಿಮಾದು. ನಾನು ಯಾಕೆ ಮಾಡ್ತೀನಿ ಅಂತಂದರೆ ಇದರಿಂದ ಪ್ರಮೋಷನ್ ಆಗುತ್ತೆ ಅಂತ ನಾನು ಪ್ರೀಮಿಯರ್ ಶೋ ಮಾಡಲ್ಲ. ನನಗೊಂದು ಆಸೆ ಏನಂತಂದರೆ, ನಾನು ಯಾರು ಇಷ್ಟಪಡ್ತೀನೋ, ಆಮೇಲೆ ನಂದೊಂದು ವರ್ಗ ಇರುತ್ತೆ, ನನ್ನ ಫ್ರೆಂಡ್ಸು ಮತ್ತು ನಮ್ಮ ಮೀಡಿಯಾದವರು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಕೆಲಸ ಮಾಡಿರೋರು ಆಗಿರ್ತಾರಲ್ಲ, ಅವ್ರನ್ನೆಲ್ಲ ಕೂತ್ಕೊಂಡು ಒಟ್ಟಿಗೆ ನಾವು ಈ ಥರ ಒಂದು ಸಿನಿಮಾ ಮಾಡಿದ್ದೀವಿ ನೋಡಿ ಅಂತ ಸಂಭ್ರಮಿಸೋ ಕೆಲಸ ಸೆಲೆಬ್ರಿಟಿ ಶೋ ಅಂತ ನನಗನ್ಸೋದು. ಸೆಲೆಬ್ರಿಟಿ ಶೋ ಇಂದ ಒಂದು ಪ್ರಮೋಷನ್ ಮಾಡಿ ಅದರಿಂದ ನಾವು ಸಿನಿಮಾ ಗೆಲ್ಲಿಸ್ತೀವಿ ಅಂತಂದರೆ, ಈಗಾಗಿರೋ ಎಲ್ಲ ಸೆಲೆಬ್ರಿಟಿ ಶೋಗಳಿಂದ ಎಲ್ಲ ಸಿನಿಮಾಗಳು ಗೆಲ್ಲಬೇಕಿತ್ತು. ಆಗಲ್ಲ. ನಾವು ಲೂಸಿಯಾಗಿ ಮಾಡಿದ್ವಿ, 5 ಶೋ ಮಾಡಿದ್ವಿ ಒಂದೇ ಕಡೆ, ಎಲ್ಲೇ ಸಿನಿಪೋಲಿಸಲ್ಲಿ. ಬಿಕಾಸ್ ಯಾಕೆಂದರೆ ಅಷ್ಟು ಜನ ದುಡ್ಡು ಹಾಕಿದ್ರು, ಅಷ್ಟು ಜನ ಎಲ್ಲರೂ ಸಿನಿಮಾ ನೋಡಬೇಕು ಅಂತ ಕಾಯ್ತಾಯಿದ್ರು. ಅದಕ್ಕೋಸ್ಕರ ಒಂದು ಶೋ ಮಾಡಿದ್ವಿ. ಇದು ಸೆಲೆಬ್ರಿಟಿ ಶೋ ಪ್ರಮೋಷನ್ ಅಲ್ಲಿ ಹೇಳೋದ್ರಿಂದ ಸಿನಿಮಾ ಗೆಲ್ಲುತ್ತೆ ಅಂತ ಅನ್ನೋದು ಅದು ತುಂಬ ಮ್ಯಾಜಿಕ್ ಆಗಿರೋದು ಎಲ್ಲೋ 1% ಅಷ್ಟೇ. ನಾನೇ ಒಂದು 50 ಸೆಲೆಬ್ರಿಟಿ ಶೋ ಹೋಗಿದ್ದೀನಿ, 50ರಲ್ಲಿ 1 ಸಿನಿಮಾ 2 ಸಿನಿಮಾ ಗೆದ್ದಿರ್ಬೋದು ಅಷ್ಟೇ, 1-2-3 ಸಿನಿಮಾ ಗೆದ್ದಿರ್ಬೋದು ಅಷ್ಟೇ. ಅದು ಆ ಥರದ್ದು ಇದಿಲ್ಲ ನನಗೆ, ಅಂದರೆ ಭ್ರಮೆಲಿಲ್ಲ. ನಾವು ಜನ ಗುರುತಿಸ್ತಾರೆ ಯಾವ್ದು ಬೇಕು ಯಾವ್ದು ಬೇಡ, ಅವ್ರು ಡಿಸೈಡ್ ಮಾಡ್ತಾರೆ. ನಾವು ಸುಮ್ಮನೆ ಅಂದರೆ ಏನು ಅವ್ರು ಕಷ್ಟಪಟ್ಟು ದುಡ್ದಿರ್ತಾರೆ, ಯಾವ್ದಕ್ಕೆ ಆ ದುಡ್ಡನ್ನ ಹಾಕ್ಬೇಕು ಅಂತ ಅದು ಅವ್ರ ಡಿಸಿಷನ್. ನಾವು ಅದನ್ನ ಪಾಕೆಟ್ ಇಂದ ತೆಗೆದು ಬನ್ನಿ ಅಂತ ಅಂತೂ ಹೇಳಕ್. ಆಮೇಲೆ ಒಂದು ನಾನು ಹೇಳಿದ್ದೇನು ಗೊತ್ತಾ, ಈಗ ನಾವೇ ಸುಮ್ಮನೆ ಆತ್ಮವಿಮರ್ಶೆ ಮಾಡ್ಕೊಂಡ್ರೆ ಎಷ್ಟು ಸ್ಕ್ರಿಪ್ಟ್ ಬರ್ತಾ ಇದೆ, ನನಗೆ ಆಗಲಿ ವರ್ಷದಲ್ಲಿ ಎಷ್ಟು ಒಳ್ಳೆ ಸ್ಕ್ರಿಪ್ಟ್ ಬರ್ತಾ ಇದೆ. ಆಯ್ಕೆ ಮಾಡೋಣ ಅಂತಂದರೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲ್ಲ, ಬರೋವೆಲ್ಲ ಎಂತ ಬರ್ತಾವೆ ಗೊತ್ತಾ, ಅವ್ರು ಇನ್ನೂ ಪ್ರಿಪೇರ್ ಆಗಿರಲ್ಲ. ಸಿನಿಮಾ ಮಾಡೋಣ ಏನಕ್ಕೆ ಸಿನಿಮಾ ಮಾಡೋಣ, ಓಕೆ ಟಿ ವಿ ರೇಟ್ಸ್ ಎಷ್ಟು ಬರುತ್ತೆ, ಥಿಯೇಟ್ರಿಂದ ಎಷ್ಟು ಬರುತ್ತೆ, ಇದಕ್ಕೆ ಸಿನಿಮಾ ಮಾಡೋಣ, ಅದಕ್ಕೆ ಸಿನಿಮಾ ಮಾಡೋಕ್ಕೋಸ್ಕರ ನಾವು ಬಂದಿಲ್ಲ. ಇಲ್ಲ, ಈ ವಿಚಾರಕ್ಕೆ 2025 ಎಷ್ಟು ಮುಹೂರ್ತ ಆಗಿರ್ಬೋದು ಹೇಳಿ ನೋಡೋಣ. ಗೊತ್ತಿಲ್ಲ ನನಗೆ, 100-200 ಆಗಿದೆ ಅಷ್ಟಾಗಿದ್ರೆ. ನಾನು ಕೆರಿಯರ್ ಶುರು ಮಾಡಿದಾಗಿಂದ ಇದೇ ಫಸ್ಟ್ ಟೈಮು ನಾನು ಇಷ್ಟು ಲೋ ಪ್ರೊಡಕ್ಷನ್ ಒಂದು ಮುಹೂರ್ತಗಳಾಗಿರೋದು ನೋಡಿರೋದು. ಫಸ್ಟ್ ಟೈಮ್ 54 ಪಿಕ್ಚರ್ ಮುಹೂರ್ತ ಆಗಿದೆ ಟೋಟಲ್ ವರ್ಷ ಪೂರ್ತಿ. ನೆಕ್ಸ್ಟ್ ಇಯರ್ ಅಂದರೆ ಈ ವರ್ಷ ಬರೋದೆಲ್ಲವೂ ಆಲ್ರೆಡಿ ಶುರುವಾಗಿರೋದೇ ವಿನಃ ನಿಮಗೆ 2027ಕ್ಕೆ ನನ್ನ ಪ್ರಕಾರ ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಮೇ ಬಿ ಒಂದು 100 ಒಳಗಡೆ ಇರುತ್ತೇನೋ ಅನ್ನೋ ಅಷ್ಟು. ನನಗೇನು ಗೊತ್ತಾ, ಎಚ್ಚರಿಕೆ ಬೇಕಿದು. ಅಂದರೆ ನಾನು ಹೇಳ್ತಾ ಇರೋದು ಹೌದು ನಿಜ, ಕಡಿಮೆ ಆಗಲಿ ಪರವಾಗಿಲ್ಲ, ಆದರೆ ನನಗೇನು ಅನ್ನಿಸ್ತಾ ಇದ್ದಾರೆ ಕ್ವಾಲಿಟಿ ಮಾತ್ರ ಬರ್ತವೆ ಅಂತ. ಯಾಕೆಂದರೆ ಜಾಳೆಲ್ಲ ಹೊರಟೋಯ್ತು, ಈಗ ಬರೀ ಗಟ್ಟಿ ಕಾಳುಗಳು ಮಾತ್ರ ಇರ್ತವೆ. ಅದೇನು ಗೊತ್ತಾ ನಿಮಗೆ, ಸುಮ್ಮನೆ ಏನೋ ದುಡ್ಡು ಐತೆ ಅಂತ ಸಿನಿಮಾ ಮಾಡೋದು, ನಾನು ಒಂದು ಮಾಡ್ತೀನಿ ಅಂತ ಮಾಡೋರೆಲ್ಲ ಹೋಗ್ಬೇಕು, ಅದು ಹೋಗಿದೆ ಅಷ್ಟೇ. ಬಟ್ ಒಳ್ಳೆ ಬೆಳವಣಿಗೆ ಇದು. ಅಲ್ಲ, ಇದು ನಾನು ಪಾಸಿಟಿವ್ ತೊಗೊಂಡಿದ್ದೀನಿ. ನನಗೆ ಮುಹೂರ್ತಗಳು ಕಡಿಮೆ ಆಗಿರೋದು ನಂಗೆ ಖುಷಿ ಇದೆ, ಬಿಕಾಸ್ ಕ್ವಾಲಿಟಿ ಬರುತ್ತೆ ಅಂತ. ಈಗ ಲಾಸ್ಟ್ ಹೋದ ವಾರ 11 ಸಿನಿಮಾ ಏನೋ ರಿಲೀಸ್ ಆಯಿತು, 11ರಲ್ಲಿ ಉಳ್ಕೊಂಡಿದ್ದು 2. ಹೌದು. ಆ 11 ಸಿನಿಮಾ ಪ್ರೊಡ್ಯೂಸರ್ಸ್ದು ದುಡ್ಡೇನೆ, ಅದಷ್ಟು ಜನದ್ದು ಶ್ರಮಾನೇ. ಬಟ್ ಅವ್ರಿಗೆ ಯಾಕೆ ಅದು ಆ ಮಾನ್ಯತೆ ಸಿಗ್ಲಿಲ್ಲ ಅಥವಾ ಅದನ್ನ ಸ್ವೀಕರಿಸಲಿಲ್ಲ ಅಂತಂದಾಗ ಅಲ್ಲಿ ಹಂಗನ್ಬಿಟ್ಟು ಅದರಲ್ಲಿ ನಾವು ಅದನ್ನ ವಿಮರ್ಶೆ ಮಾಡಕ್ ಹೋದ್ರೆ ತುಂಬಾ ವಿಷಯಗಳಿದೆ. ನಾನು ಹೇಳೋದು, ನೀವು ಮಾಡಿ, ಸಿನಿಮಾ ಮಾಡಿ, ತುಂಬ ಪ್ರಿಪೇರ್ ಆಗಿ ಶಿಸ್ತಿಂದ ವರ್ಕ್ ಮಾಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಗೆಲ್ತೀರಾ. ಇವಾಗ ಅಶೋಕನ್ಗೆ ಫಾರ್ ಎಕ್ಸಾಂಪಲ್ ನಾನು ತಗೊಳ್ಳೋತಾರೆ, ನೀವು ಮಾತಾಡ್ತಿರೋ ರೀತಿ ಇದಿಷ್ಟು ವಿಷಯಗಳು ತಗೊಳ್ಳೋದ್ರೆ ಇದಕ್ಕೊಂದು ಪ್ರಾಮಾಣಿಕ ಪರಿಶ್ರಮ ಇದೆ, 3 ವರ್ಷದ ಪರಿಶ್ರಮ ಇದೆ. ಆಮೇಲೆ ಇದರದ ಆಯ್ಕೆಯಲ್ಲಿ ಒಂದು ಜಾಣ್ಮೆ ಇದೆ, ಮತ್ತು
ಅಷ್ಟು ಮನಸ್ಸುಗಳು ಸೇರಿದೆ, ಅಷ್ಟು ಕೈಗಳು ಈಗೋ ಬಿಟ್ಟು ಕೆಲಸ ಮಾಡಿದೆ. ಇದಿಷ್ಟು ಬೇಕು ಸಿನಿಮಾಗೆ. ಹೌದು. ಸಿನಿಮಾ ದುಡ್ಡಿದೆ ಅಂತ ಮಾತ್ರಕ್ಕೆ ಸಿನಿಮಾ ಮಾಡೋದಲ್ಲ, ಅಥವಾ ಯಾವುದೋ ಒಂದು ಐಟಮ್ ಸಾಂಗ್ ಮಾಡಿಬಿಟ್ರೆ ವರ್ಕ್ ಆಗ್ಬಿಡಲ್ಲ, ಅಥವಾ ಯಾವುದೋ ಒಂದು ಸೆಲೆಬ್ರಿಟಿ ಗೆಸ್ಟಾಗಿ ಬಂದುಬಿಟ್ರೆ ವರ್ಕ್ ಆಗಲ್ಲ. ಇವೆಲ್ಲ ಇದೆ, ತುಂಬ ವಿಷಯ ಇದೆ. ಸಿನಿಮಾ ಕತೆ ಗಟ್ಟಿಯಾಗಿರಬೇಕು, ಕ್ವಾಲಿಟಿ ಮೇಕಿಂಗ್ ಇರಬೇಕು. ಹೌದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ಇರಬೇಕು. ಹೌದು, ಶಿಸ್ತು, ನಾಲೆಜ್ ಬೇಕಲ್ಲ. ಅಂದರೆ ನಾನು ಹೇಳೋದು, ಈಗ ನೀವು ಇಂಜಿನಿಯರ್ ಆಗ್ತೀರಾ ಅಂತಂದರೆ 100 ಜನ ಇಂಜಿನಿಯರ್ ಆಗ್ತಾರೆ. 100 ಜನದಲ್ಲಿ ಯಾರೋ ಒಬ್ಬ ಭಾಳ ಬ್ರಿಲಿಯಂಟಾಗಿ ಏನೋ ಯೋಚನೆ ಮಾಡಿ ಏನೋ ಒಂದು ಕ್ರಿಯೇಟ್ ಮಾಡ್ತಾನೆ, ಕಟ್ತಾನೆ. ಅದನ್ನು 99 ಜನ ಅದನ್ನು ಮಾಡೋಕ್ಕಾಗಲ್ಲ. ಆದರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಎಜುಕೇಷನ್ ಅಂತೂ ಬೇಕು ಸಿನಿಮಾ ಅಂತಂದಾಗ, ಯಾವುದೇ ಆಗಿರಲಿ. ನೋಡಿ, ಇಂಜಿನಿಯರ್ ಆಗ್ಬೇಕಾದ್ರೆ ಅವ್ನು ಓದ್ಕೊಂಡ್ಬರ್ತಾನೆ 3-4 ವರ್ಷ, ಡಾಕ್ಟರ್ ಆಗ್ಬೇಕಾದ್ರೆ ಓದ್ತಾರೆ. ಒಬ್ಬ ಸಿಂಗರ್ ಆಗಬೇಕು ಅಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಲೇಬೇಕು ಒಂದು 10 ವರ್ಷ, ಅಥವಾ ಒಬ್ಬ ಏನೋ ಆರ್ಟಿಸ್ಟ್ ಆಗಬೇಕು ಅಂತಂದ್ರೆ ಅವನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಎಲ್ಲರೂ ಪ್ರಾಕ್ಟೀಸಲ್ಲೇ ಇರೋದು. ನೀವು ಕರಾಟೆ ಬರಬೇಕು ಅಂದ್ರೆ ನೀವು ಸುಮ್ಮನೆ ಕರಾಟೆ ಮಾಡ್ತೀನಿ ಅಂತ ಬರಲ್ಲ. ಅದು ನೀವು ಒಂದು 10 ವರ್ಷ ಕರಾಟೆ ಒಂದೇ ಶಾಟ್ನ, ಅದ್ಯಾರೋ ಹೇಳ್ತಾ ಇದ್ರು, ಒಂದೇ ಶಾಟ್ನ ಒಂದು 10,000 ಸಲ ಹೊಡೆದು ಅದೊಂದೇ ಶಾಟಲ್ಲಿ ಅವ್ನು ಎಕ್ಸ್ಪರ್ಟ್ ಆಗ್ತಾನೆ. ಅಂದರೆ 10,000 ಸಲ ಅವನು ಅದನ್ನು ಪ್ರಾಕ್ಟೀಸ್ ಮಾಡಿರ್ತಾನೆ. ಆ 10,000 ಸಲ ಪ್ರಾಕ್ಟೀಸ್ ಮಾಡುವಂಥ ಏನೋ ತಾಳ್ಮೆ, ಆ ಮೆಂಟಾಲಿಟಿನ ಬೆಳೆಸ್ಕೋಬೇಕು ನಾವು. ಒಂದೇ ಸಿನಿಮಾದಲ್ಲಿ ಒಂದೇ ಶಾಟಲ್ಲಿ ಎಲ್ಲವೂ ಆಗ್ಬಿಡಲ್ಲ. ಅಥವಾ ಎಲ್ಲ ಸುಮ್ಮನೆ ಸಿನಿಮಾ ಏನು ಸಿನಿಮಾ ಅಂದರೆ ಕ್ಯಾಮ್ರಾ ಇದೆ, ತಗೊಂಬಂದಿಡೋ, ಆರ್ಟಿಸ್ಟ್ ಯಾರೋ ನಾನೇ ಆರ್ಟಿಸ್ಟು, ಮ್ಯೂಸಿಕ್ ಡೈರೆಕ್ಟರ್ ಯಾರೋ ಇವ್ರಿಗೆ ಗೊತ್ತು, ಹಂಗೆ ಸಿನಿಮಾ ಆಗಲ್ಲ. ಸಿನಿಮಾಗೂ ಅದೇ ಆದ ಮಾಸ್ಟರ್ಸ್ ಬೇಕು, ಎಕ್ಸ್ಪರ್ಟ್ಗಳು ಬೇಕು. ಈಗ ನಾವು ಯಾಕೊಬ್ರು DOP ಅಂತಂದಾಗ, ಈಗ ಅಂಬಿಕಾ ಪಾತ್ರಕ್ಕೆ ಇವರೇ ಬೇಕು, ಬಿ ಸುರೇಶೇ ಬೇಕು, ಅಥವಾ ಪೂರ್ಣನೇ ಬೇಕು. ಯಾರನ್ನ ಬೇಕಾದ್ರೆ ಹಾಕೊಂಡು ಮಾಡ್ಬೋದಲ್ಲ. ಹಂಗಾಗಲ್ಲ ಸಿನಿಮಾ. ಯಾರು ಬೇಕಾದ್ರೂ ಮಾಡೋಕ್ಕಾಗಲ್ಲ ಸಿನಿಮಾನ. ಅದು ನಾನು ಒಪ್ಪಲ್ಲ. ಎಲ್ಲರೂ ಮಾಡೋಕ್ಕಾಗಲ್ಲ ಸಿನಿಮಾನ. ಕ್ಯಾಮ್ರಾ ಇದ್ದವರೆಲ್ಲ ಸಿನಿಮಾ ಮಾಡೋಕ್ಕಾಗಲ್ಲ, ದುಡ್ಡಿದ್ದವರೆಲ್ಲ ಆ್ಯಕ್ಟರ್ ಹಾಕಾಗಲ್ಲ. ನೋ ವೇ. ಎಲ್ರಿಗೂ ಆಸೆ, ತಪ್ಪಲ್ಲ. ಅಂದರೆ ಈ ಸ್ಥಾನ ಬೇಕು, ಸರಿ, ಆರ್ಟಿಸ್ಟ್ಗಳಿಗೆ ಸಿಗೋ ಗೌರವ ಇದೆಯಲ್ಲ, ಮರ್ಯಾದೆ ಇದೆಯಲ್ಲ, ರೆಸ್ಪೆಕ್ಟ್ ಇದೆಯಲ್ಲ, ಆಯಿತು, ಎಲ್ರಿಗೂ ಬೇಕು ಅಂತಿರುತ್ತೆ. ಬಟ್ ಅದ್ರ ಹಿಂದ್ಗಡೆ ಒಂದು ಜರ್ನಿ ಇರುತ್ತಲ್ಲ, ಆ ಶ್ರದ್ಧೆ ಇರುತ್ತಲ್ಲ. ಈಗ ಸಪ್ತಮಿಯವರಾದ್ರೂ ಈಗ 5 ಗಂಟೆಗೆ ಬನ್ನಿ ಅಂದರೆ 6 ಗಂಟೆಗೆ ರೆಡಿಯಾಗಿ ಸೆಟ್ಟಲ್ಲಿ ಇರೋರು ಪಾಪ. ಇವತ್ತವರೆಗೂ ಪ್ರಮೋಷನ್ಗೆ ಅಂತಂದರೆ ಆಗೋದೇ ಇಲ್ಲ ಅಂತ ಒಂದು ದಿವಸನೂ ಹೇಳಿಲ್ಲ. ಆ ಶ್ರದ್ಧೆ ಇರೋದಕ್ಕೆ ಅವ್ರಿಗೆ ಇನ್ನೇನು ಆಗ್ತಾ ಇರುತ್ತೆ ಲೈಫಲ್ಲಿ. ಈಗ ಇನ್ನೊಂದು ದೊಡ್ಡ ಸಿನಿಮಾ ಮಾಡ್ತಿದ್ದಾರೆ ಅವರು, ಒಳ್ಳೇದಾಗಲಿ. ಅಲ್ಲ, ಆ ಶ್ರದ್ಧೆನೇ ಕರ್ಕೊಂಡು ಹೋಗೋದು ಮುಂದಕ್ಕೆ. ನಮಗೂ ಇಷ್ಟ ಅಂದರೆ ಬೆಳೀಲಿ ಆ ಥರದವರು ಅಂಥವ್ರು ಬೆಳೆದ್ರೆ ಇಂಡಸ್ಟ್ರಿ ಉಳಿಯುತ್ತೆ. ಅದು ನಮ್ಮ ಆಸೆ. ರೈಸ್ ಆಗಿದ್ದೀವಿ ಎಲ್ಲರೂ. ಈಗ ಫಾರ್ ಎಕ್ಸಾಂಪಲ್ ಯು ಆಲ್ಸೋ, ನಾನು ಹೇಳೋದು ಅಂದರೆ ಹೊಗಳ್ತಾ ಇಲ್ಲ ನಾನು, ಯಾಕೆಂದರೆ ಇದು ಇಡ್ಬೋದು ಕ್ಯಾಮ್ರಾದಲ್ಲಿ, ಇಡದೇ ಇರ್ಬೋದು. ಅವತ್ತು ನಾನು ನೋಡಿದ ಹುಡುಗ ಪ್ರವೀಣ ಬೇರೆ, ಅವತ್ತು ನಾನು ಒಬ್ಬ ಹುಡುಗ, ಸಣ್ಣ ಹುಡುಗ ನೋಡಿದ್ದು ಪ್ರವೀಣ ಅಂತ. ನನಗೆ ನೆನಪಿದೆ. ಇನ್ನು TV 9 ಹತ್ರ ನಾನು ಬಂದಾಗ ಅಣ್ಣ ಬಾ ಅಣ್ಣ ಅಂತ ನಾನು ಒಳಗಡೆ ಹೋಗಿದ್ದು, ಇಂಟರ್ವ್ಯೂ ಮಾಡಿದ್ದು. ಇವತ್ತು ನಂಗೆ ಖುಷಿ ಆಗೋದೇನೆಂದರೆ, ಇಂಡಿವಿಜುವಲ್ ಆಗಿ ನೀನೇ ಒಂದು ಚಾನಲ್ ಮಾಡಿ ಕ್ರಿಯೇಟ್ ಮಾಡಿಕೊಂಡು ನೀನು ನಿಲ್ಲಿಸ್ಕೊಂಡು ಇಷ್ಟು ದೊಡ್ಡ ಸಂಸ್ಥೆ ಮಾಡಿಕೊಂಡು ಒಂದಷ್ಟು ಜನರ ಕೆಲಸಗಾರ ಇಟ್ಕೊಂಡು ಕೆಲಸ ಮಾಡೋದಾಯ್ತಲ್ಲ, ಅದಕ್ಕಿಂತ ದೊಡ್ಡ ವಿಷಯ ಯಾವುದಿದೆ? ಅದು ಎಲ್ಲಿಂದ ಬಂತು ಹಂಗಿದ್ರೆ? ನಿನ್ನ ಶ್ರದ್ಧೆ, ನಿನ್ನ ಶ್ರಮ, ನಿನ್ನ ಫೋಕಸ್ಸು ಒಂದೇ ಕಡೆ. ಕಾಪಿ ಪಿಕ್ಚರ್ ನಾನು ಇದೇನೋ ಮಾಡ್ತೀನಿ ಅಂತ ಅದನ್ನೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ. ದಟ್ಸ್ ಅಲ್ಲ. ಅದೇ ಎಲ್ಲ ಸಿನಿಮಾ ಆಗಲಿ ಅಥವಾ ಯಾವುದೇ ಫೀಲ್ಡಲ್ಲೂ ಆ ಶ್ರದ್ಧೆ, ಆ ಶ್ರಮ ಮತ್ತು ಆ ಫೋಕಸ್ ಬೇಕೇ ಬೇಕು. ಸುಮ್ಮನೆ ಟೆಂಪ್ರರಿ ಏನೋ ಟೈಮ್ ಪಾಸ್ಗೆ ಇನ್ನೇನೋ ಮಾಡ್ಬಿಡ್ತೀನಿ ಅನ್ನೋದು ಅದೆಲ್ಲ ಸುಳ್ಳು. ಇಲ್ಲ, ಒಳ್ಳೆ ಮಾತುಕತೆ. ರೈಸ್ ಆಫ್ ಅಶೋಕ ರೈಸ್ ಆಗಿದೆ ಎಲ್ಲ. ಸಿನಿಮಾ ರೈಸ್ ಆಗ್ತಿದೆ. ಸೊ 27ಕ್ಕೆ ಥಿಯೇಟ್ರಿಗೆ ಬರ್ತಿದೆ. ಎಲ್ಲ ಥಿಯೇಟ್ರಲ್ಲೇ ಬಂದು ನೋಡ್ರಪ್ಪ. ದಯವಿಟ್ಟು OTT ಕಾಯಬೇಡಿ, ನನ್ನ ರಿಕ್ವೆಸ್ಟ್ ಇದು. ಯಾಕೆಂದರೆ ಈ ಪ್ರಯೋಗಗಳು, ಈ ಥರದ ಸಿನಿಮಾಗಳು ಇಷ್ಟು ಕ್ವಾಲಿಟಿಯಾಗಿ, ಇಷ್ಟು ದೊಡ್ಡದಾಗಿ ನಾವು ಎಲ್ಲ ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೀವು ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಬೇಕು. OTT ಆಗಲಿ, TV ಆಗಲಿ, ಅದು ಬಿಡಿಗಾಸು ಅಷ್ಟೇ. ನೀವು ಕೊಡೋದೇ ದೊಡ್ಡ ಹಣ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ರೈಸ್ ಆಫ್ ಅಶೋಕ ಒಂದು ಬ್ಯೂಟಿಫುಲ್ ಸಿನಿಮಾ ಬರ್ತಿದೆ, ಹೆಮ್ಮೆ ಪಡುವಂಥ ಸಿನಿಮಾ ಬರ್ತಿದೆ. ಕನ್ನಡಿಗರು, ನಮ್ಮ ನೆಲದ ಕತೆ, ಇಡೀ ದೇಶಕ್ಕೆ ಅನ್ವಯ ಆಗುವಂಥ ಕತೆ. ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು.